ಇವರು ಬರೀ ಸ್ನಾನಕ್ಕೆ ಹೋಗಿದ್ದಾರೆ. ಏನು ಮಾಡಲಿ, ಮನೆಯಿಂದ ಇರಬೇಕು. ನಾನೇ ನೋಡ್ತೀನಿ. ಲೇ ಏನೇ ದೀಪ, ನಿಮ್ಮ ಅಣ್ಣ ಫೋನ್ ಮಾಡಿದ್ರೆ ಕ್ಯಾರೆ ಅಂತಿಲ್ವಂತೆ ನೀನು? ಇದೇನಾ ನಿಮ್ಮ ಅಪ್ಪನ ಮೇಲೆ ನಿನ್ಗಿರೋ ಪ್ರೀತಿ? ನಿಮ್ಮ ಅಪ್ಪನ ಇಲ್ಲಿ ಆಸ್ಪತ್ರೆಗೆ ಸೇರಿಸಿದೀವಿ, ನೀನಲ್ಲಿ ಸುಖದ ಸುಪ್ಪತ್ಕೇಳಿ ತೇಲಾಡ್ತಾ ಇದೀಯಾ? ಹಾ, ಮದ್ವೆ ಆಗೋವರೆಗೂ ಪೊಲೀಸಪ್ಪ ಪೊಲೀಸಪ್ಪ ಅಂತಿದೆ. ಈಗ ಮದ್ವೆ ಆದ್ಮೇಲೆ ಗಂಡನೇ ಎಲ್ಲ ಅಲ್ವಾ? ತೋರಿಸ್ಬಿಟ್ಟಿಯಲ್ಲ ನಿನ್ ಬುದ್ಧಿ. ನೋಡು, ನಿಮ್ಮ ಅಪ್ಪನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಖ ನೋಡಕ್ಕೂ ಬರ್ಬೇಡ. ಅಲ್ಲೇ ಸುಖ ಸುಪ್ಪತ್ಕೇಳಿರು, ನೆಮ್ಮದಿಯಾಗಿರೇ ನೀನು. ಏನು ಹೀಗೆ ಹೇಳ್ತಿದಾರಲ್ಲ? ಅಂದರೆ ದೀಪ ಅವ್ರ ತಂದೆಗೆ ಏನೋ ಹೆಲ್ತ್ ಇಶ್ಯೂ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೆನ್ನೆ ಅವ್ರಿಗೆ ಕನ್ಸು ಬಿದ್ದಿತ್ತು. ತಂದೆ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇರಬೇಕಲ್ವ ಇವ್ರಿಗೆ. ಈಗೇನು ಮಾಡಲಿ? ಇವ್ರಿಗೆ ವಿಷಯ ಹೇಳ ಬೇಡವಾ? ಬೇಡ ಅನ್ಸುತ್ತೆ. ಸುಮ್ಮನೆ ತಿಳಿಸಿದ್ರೆ ಇನ್ನೂ ಟೆನ್ಸ್ ಆಗ್ತಾರೆ. ಹಸ್ಬೆಂಡು, ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತದ್ದೆ. ನನ್ನ ಬಗ್ಗೆನಾ? ಹಾಂ, ಅದು ನಿಮ್ಮ ತಂದೆ ಬಗ್ಗೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಅವರು ನೋಡೋಕ್ಕೆ ನಿಮ್ಮನ್ನ ಊರಿಗೆ ಕರ್ಕೊಂಡು ಹೋಗೋಣ ಅನ್ಕೋತಿದ್ದೆ. ಏನು ಹೇಳ್ತಿದ್ದೀರಾ ಹಸ್ಬೆಂಡು? ನೀವು ನನ್ನ ಊರಿಗೆ ಕರ್ಕೊಂಡು ಹೋಗ್ತೀರಾ? ಹಾಂ, ಈಗಲೇ ಹೊರಡೋಣ. ನಿಜವಾಗ್ಲೂ? ಹ್ಞೂ. ನನ್ನ ಮೇಲೆ ಆಣೆ? ಹ್ಞೂ ರೀ. ಥ್ಯಾಂಕ್ಸ್ ಹಸ್ಬೆಂಡು, ಥ್ಯಾಂಕ್ಸ್. ಸರಿ ಆಯಿತು, ನೀವು ಬೇಗ ರೆಡಿಯಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿದ್ರ ಅತ್ಗೆ, ನಿಮ್ ಮಗಳು ದೀಪನ್ಗೆ ಎಷ್ಟು ದಿಮಾಕಿದೆ ಅಂತ. ಇಷ್ಟು ದಿನ ನೀವು ಅಣ್ಣ ರೂಪ ಸರಿ ಇಲ್ಲ ಅಂತಿದ್ರಿ. ಈಗ ನಿಮ್ ಮುತ್ತಿನ ಮಗಳು ದೀಪ ಮಾಡ್ತಾ ಇರೋದೇನು? ಅಲ್ಲಿ ಅವಳು ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಏನೋ. ದುಡ್ಗೋಸ್ಕರ ನಾವ್ಯಾಕೆ ಅವಳನ್ನ ಅವಲಂಬಿಸ್ಬೇಕು? ನೀವ್ ಹಿಂಗ್ ಸದ್ರ ಕೊಟ್ಟೇನೆ ಅವಳು ಇಷ್ಟು ಹೆಚ್ಕೊಂಡಿರೋದು. ಏನಾದ್ರೂ